صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಇದನ್ನು ಯಾರೊಂದಿಗೂ ನೀವು ಕೇಳಬೇಡಿ, ಕೇಳಿದರೆ ಏನಾಗುತ್ತದೆ ಗೊತ್ತಾ? ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಹಮ್ಜಾ ಇಬ್ನ್ ಅಬ್ದಿಲ್ಲಾ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಹು ಸಮಿಅ ಅಬಾಹು ಯಕೂಲು ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮಾ ಯಜಾಲುರ್ ರಜುಲು ಯಸ್ಅಲುನ್ನಾಸ. ಜನರೊಂದಿಗೆ ಯಾಚಿಸುತ್ತಿರುವಂತಹ ವ್ಯಕ್ತಿ, ಅಂದರೆ ನಿರಂತರವಾಗಿ ಜನರೊಂದಿಗೆ ಯಾಚನೆಯನ್ನು ಮಾಡ್ತಾ ಇರ್ತಾನೆ, ಅಂತಹ ವ್ಯಕ್ತಿ ಹತ್ತಾ ಯಅತಿಯ ಯೌಮಲ್ ಕಿಯಾಮ ವಲೈಸ ಫಿ ವಜ್ಹಿಹಿ ಮುಜಅತುಲ್ ಲಹ್ಮಿ. ಅಂತ್ಯದಿನದಂದು ಆತನ ಮುಖದಲ್ಲಿ ಮಾಂಸಗಳು ಇಲ್ಲದ ರೂಪದಲ್ಲಿ ಆತನನ್ನು ಕರೆತರಲಾಗುತ್ತದೆ ಎಂದು. ಅಂದರೆ ಇಹಲೋಕದಲ್ಲಿ ಯಾಚನೆಗೆ ಇಳಿದಂತಹ, ಜನರೊಂದಿಗೆ ಯಾಚಿಸುವಂತಹ ಕೆಲಸವನ್ನು ಮಾಡಿದಂತಹ ವ್ಯಕ್ತಿಗೆ ನಾಳೆ ಪರಲೋಕದಲ್ಲಿ ಮುಖದಲ್ಲಿ ಮಾಂಸಗಳಿಲ್ಲದ ರೂಪದಲ್ಲಿ ಆತನನ್ನು ತರಲಾಗುತ್ತದೆ ಎಂದು. ಇಲ್ಲಿ ನಾವು ಚಿಂತಿಸಬೇಕಾದದ್ದು, ಇಸ್ಲಾಂ ಯಾಚನೆಗೆ ಎಲ್ಲೂ ಕೂಡ ಪ್ರೋತ್ಸಾಹ ನೀಡ್ತಾ ಇಲ್ಲ. ಕಷ್ಟಪಟ್ಟು ನೀವು ದುಡಿದು ಸಂಪಾದಿಸಿ ಎಂದು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಯಾಚಿಸಿ ಬಂದಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಕೆಲಸವನ್ನು ಕೊಡ್ತಿದ್ದರು, ಅದೇ ರೀತಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು, ಅದಕ್ಕೆ ಬೇಕಾದಂತಹ ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದರು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಹೇಳಿದಂತಹ ಒಂದು ಹದೀಸ್ನಲ್ಲಿ ಕಾಣಬಹುದು, ಯಾಚಿಸುವ ಕೆಲಸವನ್ನು ನೀವು ಬಿಟ್ಟು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಆ ಕಟ್ಟಿಗೆಯನ್ನು ಮಾರಿ ಅದರಿಂದ ಬರುವಂತಹ ದುಡ್ಡಿನಿಂದ ನೀವು ಜೀವಿಸಿ ಎಂದು. ಅಂದರೆ ಯಾಚನೆ ಎಂಬುದು ಅಷ್ಟಕ್ಕೂ ನೀಚವಾದಂತಹ ಕೃತ್ಯವಾಗಿದೆ. ಅದು ರಹಸ್ಯವಾಗಿ ಮಾಡಿದರೂ ಪರಸ್ಯವಾಗಿ ಮಾಡಿದರೂ ಕೂಡ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಜನರ ಮುಂದೆ ಕೈ ಚಾಚುವಂತಹ, ಜನರ ಮುಂದೆ ಯಾಚಿಸುವಂತಹ ಒಂದು ಅವಸ್ಥೆ, ಒಂದು ಅವಕಾಶ ನಾವು ಮಾಡಿಕೊಡಬಾರದು. ನಾವು ನಿರಂತರವಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು, ಅಲ್ಲಾಹನೇ ನನ್ನ ಜೀವನದಲ್ಲಿ ಮರಣದವರೆಗೂ ಜನರ ಮುಂದೆ ಕೈ ಚಾಚುವಂತಹ ಒಂದು ಅವಸ್ಥೆ ನನಗೆ ನೀನು ನೀಡಬೇಡ ಎಂದು. ಅಲ್ಲಾಹನೇ ಒಂದು ಹದೀಸ್ ಕೇಳುವಂತಹ ಯಾರಿಗೂ ಕೂಡ ಮರಣದವರೆಗೂ ಅವರ ಮಕ್ಕಳಿಗೂ ಕೂಡ ಅಲ್ಲಾಹನು ಅಂತಹ ಒಂದು ಅವಸ್ಥೆ ನೀಡದಿರಲಿ. ದುಡಿದು ಸಂಪಾದಿಸುವಂತಹ ವಿಭಾಗದಲ್ಲಿ ಅಲ್ಲಾಹ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.